ವ್ಲಾಗ್ ಎಲ್ಲ ಹಾಕಲ್ಲ. ನಾವು ಫ್ಲೈಟಲ್ಲಿ ಹೋಗುದಲ್ಲ, ಫ್ಲೈಟ್ ನಾನು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೊಕ್ಕಡ 2 ಅನ್ಪರುಂಡು. ಅದು ಕಟ್ ಮಾಡಿ ಎಲ್ಲ ಹಾಕ್ಬೋದು ವಿಡಿಯೋಗೆ. ಇದು ಕೊಟ್ಟಿಗೆಹಾರದಿಂದ ಮುಂದೆ ಹೋಗಿ ಬಾಲೂರಿನ ಹನಿವೆಲ್ ಎಸ್ಟೇಟ್, ನಮ್ಮ ಅತ್ತೆ ಮನೆ ಕೆಳಗೇನಿರೋದು. ಅಲ್ಲಿ ಅನೇಕ ಮೂವಿಯೆಲ್ಲ ಶೂಟಿಂಗ್ ಆಗಿದೆ. ನಮ್ಮ ಫೇವ್ರೆಟ್ ಪ್ಲೇಸ್ ಇದೊಂದು. ಮೂವಿಯೆಲ್ಲ ಮೊದಲೆಲ್ಲ ಮೂವಿ ನೋಡಬೇಕಾದ್ರೆ ಅದರಲ್ಲಿ ಅಂದರೆ ಈ ಸೀನ್ ಎಲ್ಲ ಬರ್ತದೆ. ತುಂಬ ಇಷ್ಟ, ನಮ್ಮ ಅತ್ತೆ ಮನೆ ಅಂದರೆ ತುಂಬ ಇಷ್ಟ. ನೋಡಿ ಕಾಣ್ತಾ ಇರ್ಬೋದು, ನಮ್ಮ ಅತ್ತೆ ಮನೆಗೆ ಹೋಗುವಾಗ ಈ ಪ್ಲೇಸಿಗೆಲ್ಲ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆಂದ ಇದೆ. ಹಾಗಾಗಿ ಸ್ವಲ್ಪ ಹೊತ್ತು ನಾನು, ನನ್ನ ಜೀವನ್ ಬ್ರದರ್ ಮತ್ತು ಜಾಯ್ಸ್ಟನ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು 4 wheel ನಮಗೆ 4 wheel ಬೋಡು ತೋಟ ಅಂಚಿ ಜೀಪ್ ಅತ್ತೆ ಒಂದು ಅತ್ತೆಂಚ ಅಪ್ಪು ಜೀಪ್ This is Joyston. He is Jivan brother, Harish brother, Suri brother. ನಮ್ಮ ಮನೆ. ಇದು ಡಾಗಿಶ್ ಬೈ. ಅರೆ ಬ್ರೋ ಮೊಬೈಲ್ ಗಟ್ಟಿದ್ದಾರೆ ಐತೆ. ಒಂದು ಬರ ಮಜಾ ಆಗ್ಬಿಡತ್ತೆ. ಮಂಡೆ ಆಗುವ ಒಳ್ಳೆ ಅದೇ ಸಿಕ್ಕೆ ಬಾಯ್ ಬಾಯ್. ಯಾ ಇದು ಹರೀಶ್ ಬ್ರದರ್ ತೋಟ. ಹರೀಶ್ ಬ್ರದರ್, ಇದಕ್ಕೆ ಬೇಕಾದಂತ ಕೃಷಿ ಮಾಡ್ಬೇಕಾದ್ರೆ ಇದಕ್ಕೆ ನಾವು ಗೊಬ್ಬರ ಹಾಕ್ತೇವೆ ಆರಂಭದಲ್ಲಿ. ಹೌದಲ್ಲ, ಗೊಬ್ಬರ ಹಾಕಿದ ಒಂದು 6 ತಿಂಗಳಿಗೆ ಈ ರೀತಿಯ ಸಣ್ಣ ಬೆಳೆಗಳು ಬರ್ತವೆ ನಮಗೆ. ಓಕೆ. ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದೇನು? ಇದು ಕಾಫಿ ಅಂತ ಹೇಳ್ಬಿಟ್ಟು ನಾವು ದಿನನಿತ್ಯ ಪ್ರತಿದಿನ ಮಾರ್ನಿಂಗ್ ಆದ ತಕ್ಷಣನೇ ನಾವು ಕಾಫಿಯನ್ನು ಕುಡಿದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ತೇವೆ. ಈ ಕಾಫಿ ಹೇಗೆ ಉತ್ಪಾದನೆ ಅಂದ್ರೆ ಇದಕ್ಕೆ ತುಂಬಾ ಕೆಲಸಗಳಿದೆ. ಇದೆಲ್ಲ ಕಾಫಿ ತೋಟ ನಿಮ್ದೆಲ್ಲ? ಇದೆಲ್ಲ ದೇವರದು. ಆಮೇನ್. ಅವರು ನಮಗೆ ಕೊಟ್ಟಿದ್ದಷ್ಟೇ. ಹೌದು. ಅವ್ರದ್ದು. ಓಕೆ ಸೌಕರ್ಯ. ಇದು ನಮ್ಮ ಚರ್ಚ್. ಗೊತ್ತಾಯ್ತು. ನಮ್ಮ ಚರ್ಚ್. ಇಲ್ಲಿ ನಾವು ಪ್ರತಿ ಭಾನುವಾರ ಸೇರಿ ಬರ್ತೇವೆ. ನಾವು ಅನೇಕ ಒಂದು 15 ಕಿಲೋಮೀಟರ್ ಎಲ್ಲ ಜನ ಬರ್ತಾರೆ. ಎಷ್ಟು ಜನ ಇದ್ದಾರೆ? ನಮ್ಮದು 120 ಜನ ಬರ್ತಾರೆ. ಓಕೆ. ಕೆಲವರು 15 ದಿವಸಕ್ಕೊಮ್ಮೆ ಬರುವವರಿದ್ದಾರೆ. ಕೆಲವರು ತಿಂಗಳಿಗೊಮ್ಮೆ ಬರುವವರಿದ್ದಾರೆ. ಹಾಗಾಗಿ ಸ್ವಲ್ಪ ಆ ಕಡೆ ಆಗುತ್ತೆ. ಓಕೆ. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು. ಓಕೆ. ಕೈಯಿಂದಲೇ ಕಸೂತಿ ಮಾಡಿದಂತ ಇದು ಕೆತ್ತನೆ. ಇದು ಯಾವುದರ ಬಗ್ಗೆ ಗುರುತಿಸಬಹುದು ನಿಮಗೆ? ನಿಮ್ಮ ಕಮೆಂಟ್ ಮಾಡಿ. ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರ ಬಗ್ಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದರ ಬಗ್ಗೆ ಕಮೆಂಟ್ ತಿಳಿಸಿ. ನಮ್ಮ ಹರೀಶ್ ಬ್ರದರ್ಗೆ ಇದರ ಆನ್ಸರ್ ಬೇಕಿತ್ತು. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ ನೋಡಿ. ನಮ್ಮ ಜಾವಲೆಗೆ ಹೋಗುವಾಗ ಮಿಟ್ಲಿ ಮರ ಅಂತ ಇದೆ, ಅಲ್ಲಿರುವಂಥ ನಮ್ಮ
ನೋಡಿ ಮಮತಕ್ಕ, ಆಮೇಲೆ ಪ್ರವೀಣ್ ಬ್ರದರ್ ಅವರ ತಾಯಿ, ಅವರ ತಂದೆ ಇದ್ದಾರೆ. ಎಷ್ಟು ಎಲ್ಲರೂ ಕೂಡ ಆ ಕಡೆ ಕೆಳಗಡೆ ಮನೆಗೆ ಹೋಗ್ಬೇಕಾದ್ರೆ ಇವರ ಮನೆ ಹತ್ರನೇ ಕಾರ್ ನಿಲ್ಲಿಸಿಗೆ ವ್ಯವಸ್ಥೆ ಮಾಡುದು ನಮಗೆ. ಅವರನ್ನು ದೇವರು ತುಂಬಾ ಚೆನ್ನಾಗಿ ಇಟ್ಟಿಲ್ಲಿ, ತುಂಬಾ ಒಳ್ಳೆಯ ರೀತಿಯಲ್ಲಿ ನಮಗೆ ಅಲ್ಲಿ ಹೋದ ತಕ್ಷಣ ಒಂದು ಚಹಾ ಕೊಡುದು, ತಿಂಡಿ ಕೊಡುದು, ಊಟ ಕೊಡುದು ಎಲ್ಲ ಮಾಡ್ತಾರೆ. ತುಂಬಾ ಒಳ್ಳೆಯ ಫ್ಯಾಮಿಲಿ, ಪ್ರಸನ್ನ ಬ್ರದರ್ ಅವರ ಫ್ಯಾಮಿಲಿ ಎಲ್ಲ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಮ್ಮ ಇದ್ದಾರೆ, ಅವರ ಹಸ್ಬೆಂಡ್ ತುಂಬಾ ಇಷ್ಟ ಮಾತಾಡ್ತಾರೆ, ಒಳ್ಳೆ ಮಾತಾಡ್ತಾರೆ. ತಲೆಗೆಲ್ಲ ಸ್ಯಾನಿಟೈಸರ್ ಹಾಕ್ಲಿಕ್ಕೆ ಬರ್ತಾರೆ ನೋಡಿ. ತುಂಬಾ ಟಾರ್ಚರ್ ಮಾಡುದು ಮರ. ನಮ್ಮ ಶಿವಪ್ಪನ್ನ ಫಾಲ್ಸ್ ತುಂಬಾ ಚಂದ ಮಾಡಿದ್ದಾರೆ ಮನೆ. ಈಗ ಸಬ್ಸ್ಕ್ರೈಬ್ ಮಾಡಿ ಶಿವಪ್ಪನ್ನ ಕೆಲವರಿಗೆ ಬುದ್ಧಿ ಹೇಳಿದ್ರು, ಅಂದ್ರೆ ಹಾಗೆ ಹೀಗೆ ಅಂತ ಸ್ವಲ್ಪ ನೆರವೇರಿಸ್ತಾವು ಅಪ್ಪಮ್ಮಿಗೆ ಮುಕ್ಕಡ ಪಂಡು ಒಂಜೇರು ಬೇಕಾಕಲ್ಲ ಪಂಡು ಮೀರು ನಮ್ಮ ಅದು ವೈಕ್ಲು ಒತ್ತೊಂಜಿ ಮಾರ ಅಂದತ್ತೆ ಅಪ್ಪಮ್ಮನ ಆಸ್ತಿಯನ್ನು ಥ್ಯಾಂಕ್ ಯು. ಮರು ದಿವಸ ನಾವು ಬೆಳಿಗ್ಗೆ ಅಲ್ಲಿಂದ ಹೊರಡಬೇಕಾದ್ರೆ, ನಾನು ಜೀವನ್ ಬ್ರದರ್ ಮತ್ತು ಹೊರಡಬೇಕಾದ್ರೆ ನೋಡಿ ಕಂಡು ಬಂದಂಥ ದೃಶ್ಯ, ಚಾರ್ಮಾಡಿಯ ಅದ್ಭುತವಾದ ರಮಣೀಯವಾದ ದೇವರ ಸೃಷ್ಟಿಗಳು ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಈ ಥರ ನೋಡಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆದಷ್ಟು ಜನರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನಂಥ ಬಡವರನ್ನು ಬೆಳೆಸಿ, ಗಾಡ್ ಬ್ಲೆಸ್ ಯು. ದೇವರು ನಮ್ಮ ಚೆನ್ನಾಗಿತ್ತು ಎಲ್ಲರೂ ನೋಡ್ತಿರೋದನ್ನು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.